ಹಾಯ್ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಫೇವ್ರೆಟ್ ಫೀಸ್ಟ್. ನಾನು ನಿಮ್ಮ ಕುಮಾರಸ್ವಾಮಿ. ಸ್ನೇಹಿತರೆ, ಇವತ್ತಿನ ವಿಶೇಷ ಏನಪ್ಪ ಅಂತ ಹೇಳಿದ್ರೆ ಟ್ರೆಡಿಷನಲ್ ಅಥೆಂಟಿಕ್ ಮುಳುಬಾಗಿಲು ದೋಸೆ ಮತ್ತು ಚಿಬ್ಲು ಇಡ್ಲಿ. ಗೆಳೆಯರೆ, ಇದು NS ಅಯ್ಯಂಗಾರ್ ಸ್ಟ್ರೀಟ್ ಬಿಹೈಂಡ್ ರೆಡ್ಡಿ ಪೆಟ್ರೋಲ್ ಬಂಕ್, 4th ಬ್ಲಾಕ್, ಕುಮಾರ ಪಾರ್ಕ್ ವೆಸ್ಟ್, ಶೇಷಾದ್ರಿಪುರಂ ಇಲ್ಲಿದೆ. ಇದರ ಅಡ್ರೆಸ್ ಲಿಂಕ್ ಮತ್ತು ಮೆನು ಅನ್ನು ಡಿಸ್ಕ್ರಿಪ್ಷನ್ ಅಲ್ಲಿ ಹಾಕಿರ್ತೀನಿ. ಚೆಕ್ ಮಾಡಿ, ವಿಸಿಟ್ ಮಾಡಿ, ಟೇಸ್ಟ್ ಹೇಗಿತ್ತು ಅಂತ ಕಾಮೆಂಟ್ ಮಾಡಿ. ಫ್ರೆಂಡ್ಸ್, ಇಲ್ಲೇನಪ್ಪ ಸ್ಪೆಷಲ್ ಅಂತ ಹೇಳಿದ್ರೆ ಮುಳುಬಾಗ್ಲು ದೋಸೆ ಮತ್ತು ಚಿಬ್ಲು ಇಡ್ಲಿ ತುಂಬಾನೇ ಸ್ಪೆಷಲ್ ಆಗಿರುತ್ತೆ. ಹಾಗೆ ಫ್ರೆಂಡ್ಸ್, ಸೋಷಿಯಲ್ ಮೀಡಿಯಾ ಅಂದ್ರೆ ಫೇಸ್ಬುಕ್, ಇನ್ಸ್ಟಾಗ್ರಾಮ್, ಟ್ವಿಟ್ಟರ್, ವಾಟ್ಸ್ಆಪ್ ಚಾನಲ್ ಇದರಲ್ಲೆಲ್ಲ ನಾವು ಫೇವರೇಟ್ ಫೀಸ್ಟ್ ಎನ್ನುವ ಹೆಸರಿನಲ್ಲಿದ್ದೀವಿ. ಅಲ್ಲಿ ಹೋಗಿ ನಮ್ಮ ಅಕೌಂಟ್ ಮತ್ತು ಪೇಜ್ ಅನ್ನು ಫಾಲೋ ಮಾಡಿ ಇದೇ ರೀತಿಯ ವಿಡಿಯೋಗಳನ್ನು ನೋಡಬಹುದು ಅಂತ ಹೇಳ್ತಾ, ಬನ್ನಿ ಸ್ನೇಹಿತರೆ, ಇಲ್ಲಿ ಏನೇನು ಸಿಗುತ್ತೆ, ಹೇಗೆಲ್ಲ ಮಾಡ್ತಾರೆ ಅಂತ ನೋಡ್ಕೊಂಬರೋಣ. ಬನ್ನಿ ಫ್ರೆಂಡ್ಸ್, ಈಗ ದೋಸೆ ಮಾಡೋದನ್ನ ನೋಡ್ಕೊಂಬರೋಣ. ನೋಡಿ, ಮುಳುಬಾಗ್ಲು ದೋಸೆ ಅಂತ ಹೇಳಿದ್ರೆ ಈ ರೀತಿ ಕಾವಲಿ ಮೇಲೆ ದೋಸೆಯನ್ನ ಉಯ್ತಾರೆ. ಈ ತರ ಫುಲ್ ಎಡ್ಜ್ವರ್ಗು ದೋಸೆ ಹಿಟ್ಟನ್ನ ಹಾಕ್ಬಿಟ್ಟು ಮಾಡ್ತಾರೆ. ಇದು ಮುಳುಬಾಗ್ಲು ಸ್ಟೈಲು. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ನಾವು ಟೇಸ್ಟ್ ಮಾಡಿದ್ವಿ ಇಲ್ಲಿ ದೋಸೆನ. ಗರಿ ಗರಿಯಾಗಿ ಸಖತ್ತಾಗಿತ್ತು. ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತಾನೆ ಹೇಳ್ಬೋದು. ತುಂಬಾನೇ ಸಖತ್ತಾಗಿರುತ್ತೆ. ಸೊ ಅದಕ್ಕೋಸ್ಕರ ಬನ್ನಿ, ತಿನ್ನಿ, ಎಂಜಾಯ್ ಮಾಡಿ. ನೋಡಿ, ಕೆಂಪಾಗಿ ಎಷ್ಟು ಚೆನ್ನಾಗಿ ಗರಿಗರಿಯಾಗಿ ಕಾಣ್ತಾ ಇದೆ ದೋಸೆ. 2 ರೀತಿಯ ಚಟ್ನಿ ಕೊಡ್ತಾರೆ. ತುಂಬಾನೇ ಸಖತ್ತಾಗಿರುತ್ತೆ ಫ್ರೆಂಡ್ಸ್. ಫ್ರೆಂಡ್ಸ್, ಹಾಗೆ ಇಲ್ಲಿ ಪಡ್ಡು ಕೂಡ ಸಿಗುತ್ತೆ. ತುಂಬಾನೇ ಚೆನ್ನಾಗಿರುತ್ತೆ ಪಡ್ಡು ಕೂಡ. ನೋಡಿ, ಪಡ್ಡು ಮಾಡುತ್ತಾ ಇದ್ದಾರೆ. ಬನ್ನಿ ನೋಡ್ಕೊಂಬರೋಣ. ಇಲ್ಲಿ ದೋಸೆಗಳಲ್ಲಿ ತುಂಬಾ ವೆರೈಟೀಸ್ ಇದೆ. ಒಂದೊಂದು ರೀತಿಯ ಟೇಸ್ಟ್ ಇರುತ್ತೆ. ನೀವು ಯಾವ್ದು ಬೇಕಾ ಅದನ್ನ ಆರ್ಡರ್ ಮಾಡಿ ತಗೊಂಡು ತಿನ್ಬೋದು ಸ್ನೇಹಿತರೆ. ಹಾಗೆ ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ನೋಡಿ, ಏನ್ ಸಖತ್ತಾಗಿ ಕಾಣ್ತಾ ಇದೆ. ನಿಮಗೆ ಪ್ಲೇಟ್ ಮೇಲೆ ಬಾಳೆ ಎಲೆ ಹಾಕಿ, ಬಾಳೆ ಎಲೆ ಮೇಲೆ ಹಾಕಿ ದೋಸೆ ಹಾಕಿ 2 ರೀತಿಯ ಚಟ್ನಿ ಹಾಕಿ ಕೊಡ್ತಾರೆ ಸ್ನೇಹಿತರೆ. ತುಂಬಾನೇ ಚೆನ್ನಾಗಿರುತ್ತೆ. ತುಂಬಾ ಹೈಜೀನ್ ಮೇಂಟೈನ್ ಮಾಡಿದ್ದಾರೆ. ದೋಸೆಗಳೆಲ್ಲ ಕ್ರಿಸ್ಪಿಯಾಗಿ ಸಖತ್ತಾಗಿರುತ್ತೆ. ಒಮ್ಮೆ ಬನ್ನಿ, ತಿನ್ನಿ. ನೀವೇನ್ ತಿಂದ್ರಿ, ನಿಮ್ಗೆ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ. ಹಾಗೆ ತುಪ್ಪನೇ ಹಾಕೋದು. ತುಪ್ಪ ಮತ್ತೆ ಬೆಣ್ಣೆಯನ್ನು ಯೂಸ್ ಮಾಡೋದು, ಎಣ್ಣೆಯನ್ನು ಯೂಸ್ ಮಾಡೋದಿಲ್ಲ. ತುಪ್ಪ ಹಾಕಿ ಅದ್ರ ಮೇಲೆ ಕೆಂಪು ಚಟ್ನಿ ಮತ್ತೆ ಆಲೂಗಡ್ಡೆ ಪಲ್ಯ ಹಾಕಿ ಕೊಡ್ತಾರೆ ಸ್ನೇಹಿತರೆ. ನೋಡಿ, ಈಗ ಪಡ್ಡು ರೆಡಿ ಆಯ್ತು. ನೋಡಿ, ಎಷ್ಟು ಚೆನ್ನಾಗಿ ಕಾಣ್ತಾ ಇದೆ ಪಡ್ಡು ಕೂಡ ಅಲ್ವಾ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಚಿದಾನಂದ್ ಹಿರೇಮಠ್ ಸರ್. ಸರ್, ಏನ್ ತಗೊಂಡಿದ್ದೀರಿ ಇವಾಗ? ಸರ್, ಇವಾಗ ಪಡ್ಡು ತಗೊಂಡಿದ್ದೀನಿ ಮತ್ತು ಫ್ರೆಂಡ್ ದೋಸೆ ತಗೊಂಡಿದ್ದಾರೆ, ಮಸಾಲೆ ದೋಸೆ. ಓಕೆ. ಹಾ ಸರ್, ಚೆನ್ನಾಗಿದೆ, ಸೂಪರ್ ಆಗಿದೆ, ಕ್ವಾಲಿಟಿ ಇದೆ. ಓಕೆ. ಹಾ ಸರ್, ತುಂಬಾ ಇಷ್ಟ ಆಯ್ತಾ? ಹಾ, ತುಂಬಾ ಇಷ್ಟ ಆಗಿದೆ ಸರ್. ಹೇಗೆ ಅನ್ನಿಸ್ತಾ ಇದೆ ಸರ್? ಇಲ್ಲ, ಒಂಥರ ಏನೋ ಮನೇಲಿ ತರ ತಿಂದಂಗೆ ಅನ್ನಿಸ್ತೆ. ಓಕೆ. ಖಾರ, ಉಪ್ಪು ಮೇಡಮ್ ಚೆನ್ನಾಗಿದೆ ಎಲ್ಲಾ ಪದಾರ್ಥ. ಓಕೆ. ಈ ತರ ಟೇಸ್ಟ್ ಮಾಡಿದ್ರ ಮುಳುಬಾಗ್ಲು ದೋಸೆ? ಎಲ್ಲಿಲ್ಲ ಸರ್, ಇದೇ ಫಸ್ಟ್ ಟೈಮ್. ಇದೇ ಫಸ್ಟ್ ಟೈಮ್? ಇದೇ ಬಂದಿದೆ. ಸೊ ಮತ್ತೆ ತಿನ್ಬೇಕು ಅನಿಸ್ತಾ ಇದೆ? ಮತ್ತೆ ತಿಂತಾರೆ. ಸೊ ಇದೇ ಫಸ್ಟ್ ಟೈಮ್. ತುಂಬಾ ಚೆನ್ನಾಗಿ ಹಿಡಿಸ್ತಿದೆ, ಬಹಳ ಲೈಕ್ ಆಗಿದೆ. ಓಕೆ. ಬೇರೆ ಏನ್ ಟೇಸ್ಟ್ ಮಾಡಿದ್ರ ಸರ್ ಇಲ್ಲಿ? ಬೇರೆ ಇವಾಗ ಪಡ್ಡು ತಗೊಂಡಿದ್ದೇವೆ, ಆಗಲೇ ಮಸಾಲೆ ದೋಸೆ ತಿಂದೆ ಸರ್. ಓಕೆ. ಅದನ್ನು ಚೆನ್ನಾಗಿ ಬಂದಿದೆ, ಸೂಪರ್ ಆಗಿದೆ. ಓಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಾ ಸರ್? ಏನಿಲ್ಲ ಸರ್, ತುಂಬಾ ಧನ್ಯವಾದಗಳು. ಓಕೆ. ಚೆನ್ನಾಗಿ ಆಗುತ್ತೆ ಇವು ಎಲ್ಲ. ಇಲ್ಲಿ ಬ್ರೇಕ್ಫಾಸ್ಟ್ ಅದು ಚೆನ್ನಾಗಿದೆ, ಲೈಕ್ ಆಗಿದೆ. ಓಕೆ. ತುಂಬಾ ಧನ್ಯವಾದಗಳನ್ನು ಹೇಳ್ತೀನಿ ಚಾನಲ್. ಓಕೆ, ಥ್ಯಾಂಕ್ ಯು ಸರ್. ಓಕೆ ಫ್ರೆಂಡ್ಸ್, ಇಲ್ಲಿನ ದೋಸೆಗಳು ತುಂಬಾನೇ ಸಖತ್ತು ಟೇಸ್ಟಿಯಾಗಿರೋದ್ರಿಂದ ತುಂಬಾ ಬೇಡಿಕೆ ಇದೆ. ಹಾಗಾಗಿ ಬ್ಯಾಕ್ ಟು ಬ್ಯಾಕ್ ಆರ್ಡರ್ಗಳು ಎಷ್ಟೊಂದು ಬರ್ತಾ ಇದೆ ಸ್ನೇಹಿತರೆ. ನೀವು ನೋಡ್ತಾ ಇದ್ದೀರಾ, ವೆರೈಟಿ ದೋಸೆ ಆರ್ಡರ್ಗಳು ಬರುತ್ತೆ. ಆನಿಯನ್ ದೋಸೆ ಮಾಡ್ತಾರೆ. ನೋಡಿ, ಇದು ಗೀ ಪುಡಿ ದೋಸೆ ಮಾಡ್ತಾ ಇದ್ರೆ ನೋಡಿ ಸ್ನೇಹಿತರೆ. ಬನ್ನಿ ನೋಡ್ಕೊಂಬರೋಣ.
ನೋಡಿ ಈ ರೀತಿ 4-5 ಕಾವಲಿಗಳು ಇಟ್ಕೊಂಡಿರ್ತಾರೆ. ಅದ್ರ ಮೇಲೆ ಆರ್ಡರ್ಗಳು ಬಂದಂಗೆ ಆಗ್ತಾ ಇರ್ತಾರೆ. ನೋಡಿ ಅಷ್ಟು ಕಾವಲಿ ಮೇಲೆ ದೋಸೆಗಳನ್ನು ಹಾಕ್ತಾ ಇದ್ದಾರೆ. ಎಷ್ಟೊಂದು ದೋಸೆಗಳಿಗೆ ಆರ್ಡರ್ ಬರ್ತಾ ಇದೆ ಸ್ನೇಹಿತರೆ. ತುಂಬಾನೇ ಕ್ರಿಸ್ಪಿಯಾಗಿ ಗರಿಗರಿಯಾಗಿ ಸಖತ್ತಾಗಿ ಟೇಸ್ಟ್ ಆಗಿರುತ್ತೆ ಫ್ರೆಂಡ್ಸ್. ಇಷ್ಟೊಂದು ರುಚಿಯಾದ ಮುಳಬಾಗಿಲು ದೋಸೆ ಮತ್ತು ಚಿಬ್ಲು ಇಡ್ಲಿ ಎಲ್ಲಿದೆ ಅಂತ ಅನ್ಕೊಂತಾ ಇದ್ದೀರಾ ಫ್ರೆಂಡ್ಸ್? ರೆಡ್ಡಿ ಪೆಟ್ರೋಲ್ ಬಂಕ್ ಬ್ಯಾಕ್ ಸೈಡ್ NS ಅಯ್ಯಂಗಾರ್ ಸ್ಟ್ರೀಟ್, ಕುಮಾರ ಪಾರ್ಕ್ ವೆಸ್ಟ್, ಶೇಷಾದ್ರಿಪುರಂ ಇಲ್ಲಿದೆ. ಬನ್ನಿ, ಟೇಸ್ಟ್ ಮಾಡಿ, ಕಾಮೆಂಟ್ ಮಾಡಿ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಮೇಡಮ್. ನಮಸ್ತೆ ಮೇಡಮ್, ತಮ್ಮ ಹೆಸರು? ಚೈತ್ರ ಅಂತ. ಏನ್ ತಗೊಂಡಿದ್ದೀರಾ ಮೇಡಮ್ ಇವಾಗ? ನಾವಿಲ್ಲಿ ಸ್ಪೆಷಲ್ ದೋಸೆ ತಗೊಂಡಿದ್ದೀವಿ. ಹೇಗಿದೆ ಮೇಡಮ್ ಟೇಸ್ಟ್? ಚೆನ್ನಾಗಿದೆ. ಓಕೆ, ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ನೀವು ಇಲ್ಲಿ? ಆನಿಯನ್ ದೋಸೆ ಟ್ರೈ ಮಾಡಿದೀವಿ, ಆಮೇಲೆ ಚಿಬ್ಲಿ ಇಡ್ಲಿ ಟ್ರೈ ಮಾಡಿದೀವಿ. ತುಂಬಾ ಚೆನ್ನಾಗಿದೆ. ನಮ್ಮ ಪಾಸ್ಟ್ 1 year ನಾವಿಲ್ಲಿ ಬರ್ತಾ ಇದೀವಿ. ಓಕೆ, ಯಾವ್ದು ತುಂಬಾ ಇಷ್ಟ ಆಯ್ತು ಮೇಡಮ್? ನಮ್ಗೆ ಸ್ಪೆಷಲ್ ದೋಸೆ ತುಂಬಾ ಇಷ್ಟ ಆಯ್ತು. ಸ್ಪೆಷಲ್ ದೋಸೆ ತುಂಬಾ ಇಷ್ಟ ಆಯ್ತು. ಹೌದು. ರೆಗ್ಯುಲರ್ ಬರ್ತಾ ಇರ್ತೀರಾ ಮೇಡಮ್? ಹೌದು, ಬರ್ತಾ ಇರ್ತೀವಿ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಮೇಡಮ್? ಬಂದು ಟ್ರೈ ಮಾಡಿ ಅಂತ ಹೇಳಲಿಕ್ಕೆ ಇಷ್ಟಪಡ್ತೀವಿ. ನಾವು ಆಕ್ಚುಲಿ ಇಲ್ಲಿ ಪಕ್ಕದಲ್ಲಿ ಉಮೇಶ್ ಇದಕ್ಕೆ ಬರ್ತಿದ್ದು ದೋಸಾ ಪಾಯಿಂಟ್ಗೆ. ರೀಸೆಂಟ್ ಆಗಿ ಇಲ್ಲಿ ಸ್ಟಾರ್ಟ್ ಆಗಿರೋದು ನೋಡಿ ನಾವು ಟ್ರೈ ಮಾಡಕ್ ಬಂದ್ರೆ ಇಷ್ಟ ಆಯ್ತು. ಸೊ ಇವಾಗ ಇಲ್ಲೇ ರೆಗ್ಯುಲರ್ ಆಗಿ. ಓಕೆ, ಥ್ಯಾಂಕ್ ಯು ಮೇಡಮ್. ಥ್ಯಾಂಕ್ ಯು. ನೋಡಿ ಸ್ನೇಹಿತರೆ, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಟೇಸ್ಟ್ ಮಾಡ್ತಾ ಇದ್ದಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಪವನ್. ಸರ್, ಏನು ತಗೊಂಡಿದ್ದೀರಿ ಇವಾಗ? ನಾವು ಇದು ಕ್ಯಾಪ್ಸಿಕಮ್ ಬಜ್ಜಿ. ಬಜ್ಜಿ. ಓಕೆ, ಹೇಗಿದೆ ಸರ್ ಟೇಸ್ಟ್? ಚೆನ್ನಾಗಿದೆ. ಚೆನ್ನಾಗಿದೆಯಾ? ಬೇರೆ ಏನೇನು ಟೇಸ್ಟ್ ಮಾಡಿದ್ರಿ ಅಲ್ಲಿ ನೀವು? ಪುಡಿ ದೋಸೆ ತಗೊಂಡಿದ್ವಿ. ಓಕೆ. ಮಸಾಲೆ ದೋಸೆ. ಓಕೆ. ಸಕ್ಕತ್ತಾಗಿತ್ತು. ಯಾವುದು ತುಂಬಾ ಇಷ್ಟ ಆಯ್ತು ಸರ್? ದೋಸೆ ಚೆನ್ನಾಗಿದೆ. ದೋಸೆ ತುಂಬಾ ಚೆನ್ನಾಗಿದೆ. ರೆಗ್ಯುಲರ್ ಬರ್ತಾ ಇರ್ತೀರಾ? ಎವ್ರಿ 15 days once ಇದೆ. ಓಕೆ, ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತು ವ್ಯೂವರ್ಸ್ಗೆ ಏನು ಹೇಳಕ್ ಬಯಸ್ತೀರಾ ಸರ್? ಟ್ರೈ ಮಾಡಿ, ಸಕ್ಕತ್ತಾಗಿದೆ. ಓಕೆ, ಥ್ಯಾಂಕ್ ಯು ಸರ್. ನೋಡಿ ಸ್ನೇಹಿತರೆ, ಎಷ್ಟು ಜನ ಕಸ್ಟಮರ್ಸ್ ಎಲ್ಲ ಇಲ್ಲಿ ಟೇಸ್ಟ್ ಮಾಡ್ತಾ ಇದ್ದಾರೆ, ಆರ್ಡರ್ ಕೊಡ್ತಾ ಇದ್ದಾರೆ, ತಗೊಳ್ತಾ ಇದ್ದಾರೆ ಸ್ನೇಹಿತರೆ. ನೋಡಿ, ಇದು ಚಿಬ್ಲು ಇಡ್ಲಿ ಏನ್ ಸಖತ್ತ ಕಾಣ್ತಾ ಇದೆ ನೋಡಿ. ಬನ್ನಿ ಫ್ರೆಂಡ್ಸ್, ಈಗ ಚಿಬ್ಲು ಇಡ್ಲಿ ಮಾಡೋದನ್ನ ನೋಡ್ಕೊಂಬರೋಣ. ಚಿಬ್ಲು ಇಡ್ಲಿ ಅಂತ ಹೇಳಿದ್ರೆ ಬಿದಿರಿನ ಬುಟ್ಟಿ ಇರುತ್ತೆ. ಸೊ ಆ ಬುಟ್ಟಿ ಒಳಗಡೆ ಬಟ್ಟೆ ಹಾಕಿ, ಬಟ್ಟೆ ಮೇಲೆ ಹಿಟ್ಟನ್ನ ಹಾಕಿ ಈ ರೀತಿ ಇದು ಅಬೆನಲ್ಲಿ ಬೇಯಿಸ್ತಾರೆ. ಬನ್ನಿ ಫ್ರೆಂಡ್ಸ್, ಈಗ ನಮ್ಮ ಜೊತೆ ಮತ್ತೊಬ್ರು ಕಸ್ಟಮರ್ ಇದ್ದಾರೆ, ಅವ್ರನ್ನ ಮಾತಾಡ್ಸ್ಕೊಂಡ್ಬರೋಣ. ನಮಸ್ತೆ ಸರ್. ನಮಸ್ಕಾರ ಸರ್. ಇಲ್ಲಿರೋದು ಇಡ್ಲಿ ಇಸ್ ಒನ್ ಆಫ್ ದ ಬೆಸ್ಟ್ ಇಡ್ಲೀಸ್. ಓಕೆ. ನಾವು ಇಲ್ಲಿಂದ 6 ತಿಂಗಳಿಂದ ಬರ್ತಾ ಇದ್ವಿ. ಓಕೆ. ನಮ್ಮ ಫುಲ್ ಫ್ಯಾಮಿಲಿ ಇದಾರ, ಅಲ್ಲೂ ತಿಂತ ಇದಾರ ನೋಡಿ. ಆಲ್ರೆಡಿ 2 ಪ್ಲೇಟ್ ಮುಗಿಸ್ಬಿಟ್ಟಿದೀವಿ. ಓಕೆ.
ಸೊ ನಾನ್ ರೆಕಮೆಂಡ್ ಮಾಡೋದು ಇಲ್ಲಿಗೆ ಬಂದ್ಬಿಟ್ಟು ಇಡ್ಲಿ ತಿನ್ಬಿಟ್ಟು ಹೋಗ್ಬೇಕು, ಯಾಕಂದ್ರೆ ತುಂಬಾ ಸಾಫ್ಟ್ ಇದೆ. ಇಲ್ಲಿ ನೋಡಿ, ಇಲ್ಲಿ ಕೈ ಹಿಂಗ್ ಹೋಗುತ್ತೆ ಒಳಗೆ, ಇಡ್ಲಿ ಒಳಗೆ. ಬೇರೆ ಕಡೆ ಕೈ ಹೋಗಲ್ಲ ಹಿಂಗೆ. ಓಕೆ. ಸೊ ಚಟ್ನಿನೂ ಸೂಪರ್ ಆಗಿದೆ. ಓಕೆ. ಸೊ ಥ್ಯಾಂಕ್ ಯು, ಆಲ್ ದ ಬೆಸ್ಟ್. ಓಕೆ. ಬೇರೆ ಏನೇನು ಟೇಸ್ಟ್ ಮಾಡಿದ್ದೀರಾ ಸರ್ ಇಲ್ಲಿ? ಬೇರೆ ಬ್ರೆಡ್ ಬಜ್ಜಿ ಟೇಸ್ಟ್ ಮಾಡಿದ್ವಿ, ಅದು ಚೆನ್ನಾಗಿದೆ. ಓಕೆ. ಮೋಸ್ಟ್ಲಿ ಇವತ್ತಿಲ್ಲ ಅನ್ಸುತ್ತೆ. ಆಮೇಲೆ ದೋಸೆನೂ ತಿಂದಿದ್ವಿ, ದೋಸೆನೂ ಚೆನ್ನಾಗಿದೆ. ಓಕೆ. ಇಟ್ಸ್ ವೆರಿ ನೈಸ್. ಯಾವುದು ತುಂಬಾ ಇಷ್ಟ ಆಯ್ತು ಸರ್ ನಿಮಗೆ? ನಮ್ಗೆ ಇಡ್ಲಿ, ಬ್ರೆಡ್ ಬಜ್ಜಿ ಅಂಡ್ ದೋಸೆ ತುಂಬಾ ಚೆನ್ನಾಗಿದೆ. ಓಕೆ. ರೆಗ್ಯುಲರ್ ಬರ್ತಾ ಇರ್ತೀರಾ ಸರ್? ಹಾ, ರೆಗ್ಯುಲರ್ ಆಗಿ ಬರ್ತಾ ಇರ್ತೀವಿ ಸರ್. ನಮ್ಮ ಮನೆ ಇರೋದು ಪೀಣ್ಯ. ಹಾ. ಓಕೆ. ಅಲ್ಲಿ ಎಷ್ಟು ಅಂಗಡಿಗಳು ಬಿಟ್ಟು ಇಲ್ಲಿಗೆ ಬರ್ತೀವಿ ನಾವು ತಿನ್ನಕ್ಕೆ. ನಮ್ಮ ಚಾನಲ್ ಸಬ್ಸ್ಕ್ರೈಬರ್ಸ್ ಮತ್ತೆ ವ್ಯೂವರ್ಸ್ಗೆ ಏನ್ ಹೇಳಕ್ ಬಯಸ್ತೀರಿ? ಎಲ್ಲರೂ ಇಲ್ಲಿ ಬಂದ್ಬಿಟ್ಟು ಟೇಸ್ಟ್ ಮಾಡಬೇಕು. ಇಟ್ ಇಸ್ ಒನ್ ಆಫ್ ದ ಬೆಸ್ಟ್ ಪ್ಲೇಸ್ ಇನ್ ಬ್ಯಾಂಗ್ಳೂರ್. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ಸರ್. ಆಲ್ ದ ಬೆಸ್ಟ್. ಯಾ, ಬಾಯ್. ಥ್ಯಾಂಕ್ ಯು. ಫ್ರೆಂಡ್ಸ್, ಈಗ ಚಿಬ್ಲು ಇಡ್ಲಿ ರೆಡಿ ಆಗಿದೆ. ಬನ್ನಿ ನೋಡೋಣ ಯಾವ ರೀತಿ ಬಂದಿದೆ ಅಂತ. ನೋಡಿ ಏನು ಸಖತ ಕಾಣ್ತಾ ಇದೆ. ಈ ರೀತಿ ಬಿದಿರಿನ ಬುಟ್ಟಿನಲ್ಲಿ ಹಾಕಿರ್ತಾರೆ, ಬಟ್ಟೆನಲ್ಲಿ. ಇದು ಚಿಬ್ಲು ಇಡ್ಲಿ. ಫ್ರೆಂಡ್ಸ್, ಇವಾಗ ಟ್ರೆಡಿಷನಲ್ ಅಥೆಂಟಿಕ್ ಮುಳಬಾಗ್ಲು ದೋಸಾ ಮತ್ತು ಚಿಬ್ಲು ಇಡ್ಲಿಯ ಓನರ್ ಇದ್ದಾರೆ. ಬನ್ನಿ ಅವ್ರನ್ನ ಮಾತಾಡ್ಸ್ಕೊಂಬರೋಣ. ನಮಸ್ಕಾರ ಸರ್. ನಮಸ್ಕಾರ ಸರ್, ತಮ್ಮ ಹೆಸರು? ಗೌತಮ್ ಅಂತ. ಸರ್, ಎಷ್ಟು ವರ್ಷ ಆಯ್ತು ಇದು ಹೋಟೆಲ್ ಶುರು ಮಾಡಿ? 2012ರಿಂದ ಮಾಡ್ತಾ ಇದೀವಿ. ಒಂದು ಸ್ವಲ್ಪ ದಿವಸ ಗ್ಯಾಪ್ ತಗೊಂಡಿದ್ವಿ, ತಿರ್ಗಾ ಕಸ್ಟಮರ್ಸ್ ಬೇಡಿಕೆ ಮೇಲೆ ತಿರ್ಗಾ ಶುರು ಮಾಡಿದೀವಿ ಇದನ್ನೇ. ಓಕೆ. ಹೌದು ಸರ್, ಏನ್ ಸ್ಪೆಷಲ್ ಸರ್ ನಿಮ್ಮ ಹೋಟೆಲ್? ಇಲ್ಲಿ ನಮ್ಮಲ್ಲಿ ಸ್ಪೆಷಲ್ ಚಿಬ್ಲು ಇಡ್ಲಿ, ಇದು ನೋಡ್ತಾ ಇದೀರಲ್ಲ, ಚಿಬ್ಲು ಇದ್ರಲ್ಲಿ ಮಾಡೋದು ಇದನ್ನ. ಚಿಬ್ಲು ಇಡ್ಲಿ ಸ್ಪೆಷಲ್. ಇದ್ರಲ್ಲಿ ಏನು ವಿಶೇಷ ಅಂದ್ರೆ ಇದ್ರಲ್ಲಿ ನಾವ್ ಯಾವ್ದೇ ತರವಾದ ಕಲರ್ ಆಗ್ಲಿ, ಸೋಡಾ ಆಗ್ಲಿ, ಪ್ರಿಸರ್ವೇಟಿವ್ಸ್ ಆಗ್ಲಿ ಫರ್ಮೆಂಟೇಶನ್ ಮಾಡಲ್ಲ. ಇದು ತುಂಬಾ ಹೆಲ್ತ್ ಗೆ ಒಳ್ಳೇದು. ಕಬ್ಬಣ ಒಂಚೂರು ಇದರಲ್ಲಿ ಟಚ್ ಆಗಲ್ಲ, ಹಬೆಲ್ ಮಾತ್ರ ಬೇಯುತ್ತೆ. ಬೇರೆದ್ರಲ್ಲಿ ಅಲ್ಯೂಮಿನಿಯಂ ಕಬ್ಬಣದ ಮೇಲೆ ಇಟ್ಬಿಟ್ಟು ಮಾಡ್ತಾರೆ ಇಡ್ಲಿನ. ಇದು ನಾವು ಬೆತ್ತದಲ್ಲಿ ಮಾಡ್ತೀವಿ. ಇದು ಹಳೆ ಸ್ವಲ್ಪ ಯಾವ ತರ? ಇದು ಹಳೆ ಕಾನ್ಸೆಪ್ಟ್. ಕೆಳಗಡೆ ಇದು ತೋರಿಸಿ. ಈ ತರ ಇರುತ್ತಾ? ಹೌದು, ಬೆತ್ತದಲ್ಲಿ ಮಾಡ್ತೀವಿ. ಇದು ಹಳೆ ಕಾಲದಲ್ಲಿ ಎಲ್ಲಾರು ಇದೇ ಉಪಯೋಗಿಸ್ತಾ ಇದ್ರು. ಈಗ ವಾಪಸ್ ಅದೇ ಹಿಸ್ಟರಿ ರಿಪೀಟ್ಸ್ ಅನ್ನಂಗೆ ವಾಪಸ್ ಬರ್ತಾ ಇದೆ ಇದು. ಓಕೆ. ಆಮೇಲೆ ನಮ್ಮಲ್ಲಿ ಮುಳಬಾಗ್ಲು ದೋಸೆ ಫೇಮಸ್. ಆಮೇಲೆ ಬಜ್ಜಿ ನಮ್ಮಲ್ಲಿ ಕ್ಯಾಪ್ಸಿಕಮ್, ಪೈನಾಪಲ್, ಚಿಲ್ಲಿ, ಬ್ರೆಡ್ ಪನ್ನೀರು, ಮಶ್ರೂಮ್, ಬೇಬಿ ಕಾರ್ನ್, ಇದೆಲ್ಲ ನಮ್ಮಲ್ಲಿ ಫೇಮಸ್. ಓಕೆ. ಆಮೇಲೆ ಮುಳಬಾಗ್ಲು ದೋಸೆ ಇದೆ, ಪಡ್ಡು ಇದೆ, ಪುಡಿ ರೈಸ್ ಮಾಡ್ತೀವಿ, ಚಿಬ್ಲಿ ಇಡ್ಲಿ ಮಾಡ್ತೀವಿ. ಯಾವ್ದು ತುಂಬಾ ಸ್ಪೆಷಲ್ ಅಂದ್ರೆ ನಮ್ಮಲ್ಲಿ ಚಿಬ್ಲಿ ಇಡ್ಲಿ, ಮುಳಬಾಗ್ಲು ದೋಸೆ, ಬಜ್ಜಿ 3 ಸ್ಪೆಷಲ್ ಸರ್. ಪೈನಾಪಲ್ ಬಜ್ಜಿ, ಮಶ್ರೂಮ್ ಬಜ್ಜಿ, ಬಿಸ್ಕೆಟ್ ಬಜ್ಜಿ, ಇದೆಲ್ಲ ನಮ್ದು ವಿಶೇಷ. ಓಕೆ. ಕಸ್ಟಮರ್ಸ್ ತುಂಬಾ ಜಾಸ್ತಿ ಕೇಳೋದು ಯಾವ್ದು ಸರ್? ಇಡ್ಲಿ, ಚಿಬ್ಲಿ ಇಡ್ಲಿ. ಚಿಬ್ಲು ಇಡ್ಲಿ ಜಾಸ್ತಿ. ಹೌದು. ಮತ್ತೆ ಬೇರೆ ಎಲ್ಲಾ ಕಡೆ ಕಾಯಿ ಚಟ್ನಿ ಸಿಗುತ್ತೆ, ನಮ್ಮಲ್ಲಿ ಕಡಲೆ ಬೀಜ ಚಟ್ನಿ ಸಿಗುತ್ತೆ. ಓಕೆ. ತುಂಬಾ ಜನ ಕಸ್ಟಮರ್ಸ್ ಹೇಳ್ತಾ ಇದ್ರು ಇಡ್ಲಿ ತುಂಬಾನೇ ಸಾಫ್ಟ್ ಇದೆ. ಹೌದು, ಇಲ್ಲಿ ನೋಡಿ ಈ ರೀತಿ ಇರುತ್ತೆ ಸಾಫ್ಟ್. ಓಕೆ. ನೀವು ಮುರಿಯೋದೇ ಬೇಡ, ಕಚ್ಚೋದೇ ಬೇಡ, ಅಷ್ಟು ಸಾಫ್ಟ್ ಇರುತ್ತೆ ಇಡ್ಲಿ. ಓಕೆ. ಇದಕ್ಕೆ ಸೋಡಾ ಮಿಕ್ಸ್ ಆಗದಿರೋ ಕಾರಣ ತುಂಬಾ ಸಾಫ್ಟ್ ಬರುತ್ತೆ ಇದು. ಓಕೆ. ಹೌದು. ಸೊ ಅಷ್ಟು ಸಾಫ್ಟ್ ಇದೆ. ತುಂಬಾ ವರ್ಷಗಳಿಂದ ತಿಂತಾ ಇದ್ದೀವಿ, ಅದೇ ಕ್ವಾಲಿಟಿ ಮೇಂಟೈನ್ ಮಾಡಿದ್ದಾರೆ, ಟೇಸ್ಟ್ ಅದೇ ಮೇಂಟೈನ್ ಮಾಡಿದ್ದಾರೆ ಅಂತ ಹೇಳ್ತಾ ಇದ್ದಾರೆ. ಹೌದು. ಸೊ ಇದಕ್ಕೆಲ್ಲ ಏನ್ ಕಾರಣ ಸರ್? ಹೌದು, ಇದಕ್ಕೆಲ್ಲ ಅದೇ ಹೇಳಿದ್ನಲ್ಲ, ಇದಕ್ಕೆ ಸೋಡಾ ಹಾಕ್ತಾ ಇರೋದು. ಯಾವ್ದೇ ತರವಾದ ನಾವು ಅಡಿಟಿವ್ಸ್ ಯೂಸ್ ಮಾಡಲ್ಲ, ಫುಡ್ ಕಲರಿಂಗ್ ಯೂಸ್ ಮಾಡೋದಿಲ್ಲ. ಚಟ್ನಿ ಅದು ಸೋಡಾ ಹಾಕ್ತಾ ಇರೋದನ್ನ ಇಲ್ಲಿ ಕಸ್ಟಮರ್ಸ್ ಹುಡುಕೊಂಡ್ ಬರ್ತಾರೆ. ಓಕೆ. ಆಲ್ ದ ಬೆಸ್ಟ್ ಸರ್. ಥ್ಯಾಂಕ್ ಯು. ಥ್ಯಾಂಕ್ ಯು ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಮತ್ತೊಂದು ವಿಶೇಷ ವಿಡಿಯೋದೊಂದಿಗೆ ಮತ್ತೆ ಭೇಟಿಯಾಗೋಣ. ಇವತ್ತಿನ ಈ ವಿಡಿಯೋ ನಿಮಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಕಾಮೆಂಟ್ ಮಾಡಿ, ಶೇರ್ ಮಾಡಿ. ನೀವು ಇನ್ನೂ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ರೆ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಲ್ ಎಂಡ್. ಬೈ ಬಾಯ್. ಸಿ ಯು.